ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಂಡೀಷ್ನರನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹೇರ್ ಕಂಡೀಷ್ನರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ತೀನಿ. ಹಾಗೆ ಶಾಂಪೂವನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ನಮ್ಮ ಹೇರಿಗೆ ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ. ಓಕೆನಾ? ನೀವು ಯಾವ ಕಂಪ್ನಿಯದ್ದು ಯೂಸ್ ಮಾಡ್ತೀರಿ ನಿಮ್ಮ ಇಷ್ಟ ಅದು, ಆದರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ನಮ್ಮ ಹೇರಿಗೆ ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ಓಕೆನಾ? ನಾನು ಇವತ್ತು ಹೇರ್ ಕಂಡೀಷ್ನರ್ ಯೂಸ್ ಮಾಡಿ ಹೇರನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸಿಲ್ಕಿ ಆ್ಯಂಡ್ ಸ್ಮೂತ್ ಹೇರ್ ಆಗಿದೆ, ಶೈನಿಂಗ್ ಆಗಿದೆ. ಹಾಗೆ ನೋಡಿ, ಬ್ಲ್ಯಾಕ್ ಆಗಿ ಕಾಣುತ್ತೆ ಅಲ್ವಾ, ಒಂದು ರೀತಿ ರೇಷ್ಮೆ ಹೇರ್ ಥರ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ ರೀತಿ ಹೇರ್ ಬೇಕು ಅಂದರೆ ಕಂಡೀಷ್ನರನ್ನು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಹಾಗೆ ನಾನು ಇವತ್ತು ಕೂದಲಿನ ಆರೈಕೆಯನ್ನು ಹೇಗೆ ಮಾಡಬೇಕು ಅಂತಲೂ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಓಕೆನಾ? ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರೆ ಹೆಚ್ಚು ವಿಡಿಯೋವನ್ನು ನಾನು ಹಾಕ್ಬೋದು. ಹಾಗಾದರೆ ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ಕಂಡೀಷ್ನರನ್ನು ನಾನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಹೆಣ್ಮಕ್ಳಿಗೆ ಹೇರ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಚೆನ್ನಾಗಿರೋ ಹೇರ್ ಇದ್ರಂತೂ ತುಂಬಾ ಖುಷಿ ಪಡ್ತಾರೆ. ಹೇರಲ್ಲೂ ಕೂಡ ಕೆಲವೊಬ್ಬರಿಗೆ ಅಂಟಂಟಾಗಿರುವ ಹೇರು ಗಟ್ಟಿಯಾಗಿ ಅಂದರೆ ರಪ್ಪಾಗಿ ಇರುತ್ತೆ, ಮುಟ್ಟಿದ್ರೂ ಒಂದು ರೀತಿ ರಪ್ಪಾಗಿ ಇರುತ್ತೆ. ಆ ರೀತಿ ಹೇರ್ ಇರುತ್ತೆ. ತುಂಬ ಬಾರೀಕಾದ ಹೇರ್ ಇರುತ್ತೆ. ಆ ಬಾರೀಕಿದ್ದ ಹೇರ್ ಇದ್ರಂಥದ್ದು ಬೆಳೆಯಲ್ಲ ಅಂತಲೇ ಅರ್ಥ. ಆ ರೀತಿ ಹೇರ್ ಇದ್ದರೆ ಬೇಜಾರಾಗತ್ತೆ ಅಲ್ವಾ? ನಮ್ಮ ಹೇರು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಗಟ್ಟಿಯಾದ ಹೇರು, ಸಾಫ್ಟಾದ ಹೇರೆಲ್ಲ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ. ಈ ರೀತಿ ಹೇರು ಅಂದರೆ ಒಂದು ರೀತಿ ರಪ್ಪಾಗಿರುವ ಹೇರೆಲ್ಲ ಇದ್ದುಬಿಟ್ರೆ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಹಾಗಿದ್ದಾಗ ನಾವು ಆದಷ್ಟು ಹೇರ್ ಆಯಿಲನ್ನು ನಾವು ಯೂಸ್ ಮಾಡೋದು ಒಳ್ಳೆಯದು. ವಾರಕ್ಕೆ 1 ಸಲ ಅಥವಾ 2 ಸಲ ಹೇರ್ ಆಯಿಲನ್ನು ಮಾಡಿ ಹಾಕೋಬೇಕು. ಅಂದರೆ ನಾವು ಮನೆಯಲ್ಲೇ ನಾವು ಮಾಡ್ತೀವಿ ಅಲ್ವಾ, ಹೋಮ್ ಮೇಡ್ ಹೇರ್ ಆಯಿಲನ್ನು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು. ಆ ರೀತಿ ಯೂಸ್ ಮಾಡಿದರೆ ನಮ್ಮ ಹೇರು ಗಟ್ಟಿಯಾಗಿ ಬೆಳೆಯುತ್ತೆ, ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಬುಡದಿಂದನೇ ಗಟ್ಟಿಯಾಗಿ ಬೆಳ್ಕೊಂಡು ಬಂದಿರುತ್ತೆ, ಡ್ಯಾಂಡ್ರಪ್ಪು ಕೂಡ ಆಗಲ್ಲ. ಹಾಗೆ ಅದರದ್ದು ಬೇರಿಗೂ ಕೂಡ ಶಕ್ತಿ ಬರುತ್ತೆ. ಹೋಮ್ ಮೇಡ್ ಹೇರ್ ಆಯಿಲನ್ನು ಬಳಸೋದ್ರಿಂದ ಬೇರು ಗಟ್ಟಿಯಾಗಿ ಬರುತ್ತೆ, ಉದ್ದವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಹೇರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹೇರ್ ಸ್ಕಿನ್ನು ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಹೇರನ್ನು ಈ ರೀತಿ ನಾವು ಹೇರ್ ಆಯಿಲಿಂದ ನಾವು ಚೆನ್ನಾಗಿ ಇಟ್ಕೋಬಹುದು. ಹಾಗೆ ನಮ್ಮ ಹೇರಿಗೆ ಅಂದರೆ ಒಂದು ತಿಳ್ಕೊಳ್ಳಿ, ನಮ್ಮ ಹೇರು ಈ ತುದಿ ಇರುತ್ತೆ ಅಲ್ವಾ, ಸೀಳು ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಅದು ಏನು ಕಂಡೀಷ್ನರನ್ನು ನಾವು ಬಳಸಲೇಬೇಕಾಗತ್ತೆ, ಅಥವಾ ಶಾಂಪೂನಾದರೂ ಬಳಸಲೇಬೇಕು. ಆ ರೀತಿ ಬಳಸಿದಾಗ ಸೀಳು ಬಂದಿರುವ ಕೂದಲು ಸರಿಯಾಗತ್ತೆ, ಡ್ಯಾಂಡ್ರಪ್ ಇದ್ದರೂ ಹೊರಟೋಗುತ್ತೆ. ಒಳ್ಳೆಯ ಕಂಪ್ನಿಯ ಶಾಂಪೂವನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಓಕೆನಾ? ಶಾಂಪು ಯೂಸ್ ಮಾಡೋದಿದ್ರೂ ಕೂಡ ಬೇರೆ ಅದು ಯೂಸ್ ಮಾಡ್ತಾ ಹೋಗಬಾರ್ದು. ನಮಗೆ ಯಾವುದು ಇಷ್ಟ ನೋಡಿ ಅದನ್ನು ಒಂದು 2 ತಿಂಗಳು 3 ತಿಂಗಳು ಈ ರೀತಿ ಯೂಸ್ ಮಾಡಬೇಕು. ಅದರ ನಂತರ ಬೇಕಂದರೆ ಇನ್ನೊಂದು ಬೇರೆ ರೀತಿಯ ಕಂಪ್ನಿಯದನ್ನು ನಾವು ಯೂಸ್ ಮಾಡ್ಬೋದು. ಇವತ್ತೊಂದು ರೀತಿ, ನಾಳೆ ಒಂದು ರೀತಿ, ಈ ರೀತಿ ಯೂಸ್ ಮಾಡಿದರೆ ನಮ್ಮ ಹೇರು ಹೊರಟೋಗುತ್ತೆ. ಹಾಗೆ ಕಂಡೀಷ್ನರ್ ಆದರೂ ಅಷ್ಟೇ, ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ರೀತಿ ಕಂಡೀಷ್ನರನ್ನು ತಂದು ಯೂಸ್ ಮಾಡ್ಬೋದು. ನಂತರ ಅದು ನಮಗೇನೋ ಸ್ವಲ್ಪ ಬೇಜಾರಾಯಿತು ಅಂದರೆ ಮಾತ್ರ ನಾವು ಬೇರೆದನ್ನೇ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಏನು ಮಾಡ್ತಾರೆ,
ವಾರಕ್ಕೆ ಒಂದು ಕಂಡೀಷ್ನರ್ ಹಾಕೋದು, ನಂತರ ಅದು ಬಿಟ್ಟು ಇನ್ನೊಂದು ವಾರದಲ್ಲಿ ಇನ್ನೊಂದು. ಈ ರೀತಿ ಮಾಡ್ತಾ ಬಂದರೆ ನಮ್ಮ ಇದ್ದ ಹೇರೆಲ್ಲ ಉದುರೋಗೋ ಚಾನ್ಸು ಇರುತ್ತೆ. ಅದಕ್ಕೆ ನಾನು ಹೇಳೋದು, ನಮ್ಮ ಹೇರನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಹೇರ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ನಾನಿಲ್ಲಿ ಕಂಡೀಷ್ನರು ಅಲೋವೆರಾ ಕಂಡೀಷ್ನರನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಅಷ್ಟೇನೂ ದುಡ್ಡು ಕೂಡ ಇಲ್ಲ ಇದಕ್ಕೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಅಲೋವೆರಾ ಇದ್ದರೆ ನೀವು ಅದರಿಂದನೂ ಕೂಡ ನೀವು ಮನೆಯಲ್ಲೇ ನಾವು ಕಂಡೀಷ್ನರ್ ಆಗಿ ಯೂಸ್ ಮಾಡ್ಕೋಬಹುದು. ಮನೆಯಲ್ಲೇ ನಾವು ಅಲೋವೆರಾ ಬೆಳಿತೀವಿ ಅಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಹಾಗೆ ಡೈರೆಕ್ಟ್ ಹಾಕಿದರೆ ಅದು ಸ್ಕಿನ್ಗೆ ಬೇಗ ಹೋಗಿಬಿಡುತ್ತೆ ಅಲ್ವಾ. ಅದಕ್ಕೆ ಆ ರೀತಿ ಡೈರೆಕ್ಟನ್ನು ಶಾಂಪೂನೂ ಆದರೂ ಅಷ್ಟೇ ಹಾಕಬಾರ್ದು. ಈ ರೀತಿ ನಮಗೆ ಎಷ್ಟು ಬೇಕು ಅಷ್ಟು ತೊಗೋಬೇಕು. ಅದಕ್ಕೆ 1 ಸ್ಪೂನು ಅಂದರೆ ಅರ್ಧದಷ್ಟು ಅಲ್ಲ, ನಾವು ಎಷ್ಟು ತೊಗೋತೀವಿ ಅದರ ಅರ್ಧದಷ್ಟು ಅಲ್ಲ, 1 ಸ್ಪೂನ್ ಹೀಗೆ ನೀರು ಹಾಕಿ, ಸ್ವಲ್ಪ ನೀರು ಹಾಕಬೇಕು. ಆ ರೀತಿ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಾವು ಹೇರ್ ಆಯಿಲನ್ನು ಹಾಕ್ತೀವಿ ಅಲ್ವಾ, ನಂತರ ನಾವು ಆ ಹೇರ್ ಆಯಿಲೆಲ್ಲ ಹೋಗಬೇಕು ಅಂದರೆ ಮೊದಲು ಸೋಪಿಂದ ನಾವು ತೊಳ್ಕೊಬೇಕು. ಒಂದು ಸಲ ನಮ್ಮದು ಹೇರ್ ಆಯಿಲು ಎಲ್ಲ ತಲೆಗಂಟಿರೋದೆಲ್ಲ ಹೋಗಿಬಿಡತ್ತೆ. ಒಂದು ಸಲ ಸೋಪ್ ಹಾಕಿ 1 ನಿಮಿಷ 2 ನಿಮಿಷ ಬಿಟ್ಟು ತೊಳ್ಕೊಬಿಡಬೇಕು. ಹಾಗೆ ಶಾಂಪೂಯಿಂದ ತೊಳ್ಕೊಬೇಕು. ಶಾಂಪೂ ಆದರೂ ಅಷ್ಟೇ, ನೀವು ಕೈಯಲ್ಲಿ ಹಾಕೋತೀರಿ ಅಂದರೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ 2 ಸರಿ ಮಿಕ್ಸ್ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡಿಕೊಂಡು 2 ರಿಂದ 3 ನಿಮಿಷ ಬಿಡಬೇಕಾಗತ್ತೆ. ಬಿಟ್ಟು ನಮ್ಮ ಹೇರಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ನೊರೆ ಬಂದಿರಬೇಕು. ಆ ರೀತಿ ಮಾಡಿಕೊಂಡು 3 ನಿಮಿಷ ಬಿಟ್ಟು ಹೇರನ್ನು ತೊಳ್ಕೊಬಿಟ್ರೆ ಆ ಶಾಂಪೂಯಿಂದನೂ ನಮ್ಮದು ಹೇರಂತೂ ಚೆನ್ನಾಗಿ ಆಗುತ್ತೆ. ಅಂದರೆ ಎಣ್ಣೆ ಅಂಶನೂ ಹೋಗುತ್ತೆ. ನಮ್ಮ ಹೇರು ಸ್ಕಿನ್ ಇರ್ಬೋದು, ನಮ್ಮ ಹೇರಿನ ಬುಡ ಎಲ್ಲ ಇರ್ಬೋದು, ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಡ್ಯಾಂಡ್ರಫ್ ಇದ್ದರೂ ಹೊರಟೋಗುತ್ತೆ. ಈ ರೀತಿ ಶಾಂಪೂನ ನಾವು 2ನೇ ಸಲ ಬಳಸಬೇಕು. 3ನೇ ಸಲ ನಾವು ಕಂಡೀಷ್ನರನ್ನು ಬಳಸಬೇಕು. ಒಂದು ಸಲ ನಮ್ಮದು ಹೇರ್ ನೀರು ಹಾಕ್ತೀವಿ ಅಲ್ವಾ, ನೀರು ಹಾಕಿದ ನಂತರ ನೀರೆಲ್ಲ ಒಂದು ಸಲ ತೆಕ್ಕೋಬೇಕು. ನಂತರ ಕಂಡೀಷ್ನರನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಹಾಕಿ ಸರಿಯಾಗಿ ನಾವು ಮಸಾಜನ್ನು ಮಾಡಬೇಕು. ಇದು ಏನಾಗುತ್ತೆ, ನಮ್ಮದು ಹೇರಿನ ಬುಡದಲ್ಲಿರುವ ಡ್ಯಾಂಡ್ರಫ್ ಇದ್ದರೂ ಕೂಡ ಹೊರಟೋಗುತ್ತೆ. ಹಾಗೆ ಇನ್ನೂ ಹೇರ್ ಹುಟ್ಟಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಇದು ಅಲೋವೆರಾದಲ್ವ ಚೆನ್ನಾಗಿ ಬರುತ್ತೆ. ಅಲೋವೆರಾ ಕಂಡೀಷ್ನರು ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ 3 ರಿಂದ 4 ನಿಮಿಷ ಬಿಟ್ಟು, ಅಂದರೆ ಸ್ವಲ್ಪ ಬಿಸಿ ಇರಬೇಕು, ಆ ನೀರಲ್ಲಿ ತೊಳ್ಕೊಬೇಕು. ತುಂಬ ಬಿಸಿ ಅಂತೂ ಬಳಸಬಾರ್ದು. ನೀರನ್ನು ತೊಳ್ಕೊಂಡು ನಂತರ ಡ್ರೈ ಮಾಡ್ಕೊಬಿಟ್ರೆ ಸಿಲ್ಕಿ ಹೇರು ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಸೋಪು, ಶಾಂಪು, ಕಂಡೀಷ್ನರು ಈ ರೀತಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಹೇರ್ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಸಿಲ್ಕಿಯಾದ ಹೇರು ನಮ್ಮದಾಗತ್ತೆ. ವಾರಕ್ಕೊಮ್ಮೆ ಕಂಡೀಷ್ನರ್ ಹಾಕರೂ ಚೆನ್ನಾಗೇ ಇರುತ್ತೆ. ವಾರದಲ್ಲಿ ಅಂದರೆ 2 ಸಲ ಬೇಡ, ವಾರದಲ್ಲಿ 1 ಸಲ ಕಂಡೀಷ್ನರನ್ನು ಯೂಸ್ ಮಾಡ್ಬೋದು. ಶಾಂಪು ಆದರೆ 2 ಸಲ, ಸೋಪು ಶಾಂಪು 2 ಸಲ ಯೂಸ್ ಮಾಡ್ಬೋದು. ಈ ರೀತಿ ಮಾಡ್ತಾ ಬಂದರೆ ನಮ್ಮ ಹೇರು ಉದ್ದವಾಗಿ ಬೆಳೆಯುತ್ತೆ. ಸಿಲ್ಕಿ ಹೇರ್ ಆಗುತ್ತೆ, ಶೈನಿಂಗ್ ಹೇರ್ ಆಗುತ್ತೆ. ತುಂಬ ಚೆನ್ನಾಗಿ ಹೇರು ಬೆಳೆಯುತ್ತೆ. ನೋಡಲಿಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ. ಅಷ್ಟು ಚೆನ್ನಾಗೇ ಇರುತ್ತೆ. ಈ ಅಲೋವೆರಾ ಕಂಡೀಷ್ನರನ್ನು ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗೇ ಇರುತ್ತೆ. ನಿಮ್ಮ ಮನೆಯಲ್ಲೇ ಅಲೋವೆರಾ ಇದ್ದರೆ ಅಲೋವೆರಾ ಕಂಡೀಷ್ನರನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು, ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಅಲೋವೆರಾ ಕಂಡೀಷ್ನರ್ ತಂದು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ಸಿಗುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.